ಬಿ ಆರ್ ಎಲ್ ಅವರ ತುಂಟತನದ ಬಗ್ಗೆ, ಪೋಲಿ ಪದ್ಯಗಳ ಬಗ್ಗೆ ಎಲ್ಲ ಹೇಳ್ತಾರೆ. ಆದರೆ ಅವರ ತಾತ್ವಿಕತೆಯ ಬಗ್ಗೆ ಬಹಳ ಗಂಭೀರವಾಗಿ ಯೋಚನೆ ಮಾಡುವಷ್ಟು ಅವರ ಕವಿತೆಗಳಲ್ಲಿದೆ. ಈ ತಾತ್ವಿಕತೆಗೆ ಒಂದು ಹೊಸ ನೆಲೆ ಇದೆ. ಅದು ಏನು ಅಂತಂದರೆ, ಯಾವತ್ತೂ ವಿಷಾದ ಇಲ್ಲ ಈ ತಾತ್ವಿಕತೆಯಲ್ಲಿ. ಈ ಹಾಡಿನಲ್ಲಿ ಕೂಡ ನೀವು ಎಲ್ಲವನ್ನು ಬಿಟ್ಟರೆ ಒಗೆದು ಹೋಗೋದ ಮೇಲೆ ಕೂಡ ಒಂದು ಸಂತೋಷ ಇರುತ್ತೆ ಅಲ್ಲಿ. ಒಂದು ಈ ಆಧ್ಯಾತ್ಮದಲ್ಲಿ ಕೂಡ ಒಂದು ಸಂತೋಷದ ಎಳೆಯನ್ನು ನೋಡೋದು ಈ ಕವಿತೆಯಲ್ಲಿ ಮಾತ್ರ ಅಲ್ಲ, ಅವರೆಲ್ಲ ಒಟ್ಟು ಸಾಹಿತ್ಯದಲ್ಲಿ ನೋಡ್ಬೋದು. ಕೆಲವು ಬಹಳ ಸಣ್ಣ ಸಂಗತಿಗಳನ್ನು ಹೇಳಬೇಕು. ಕೆಲವು ವಿಷಯಗಳಲ್ಲಿ ತೊಡಗಿಸ್ಕೊಂಡಾಗ ನನಗೆ ಅದರಿಂದ ಬಿಡಿಸ್ಕೊಳ್ಳೋದು ಬಹಳ ಕಷ್ಟ. ಅದೇ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ. ಇದು ವಿಜಯ್ ಭಾಸ್ಕರ್ ಅವರ ಜನ್ಮ ಶತಮಾನೋತ್ಸವ ವರ್ಷ. ಇವತ್ತು 9ನೇ ತಾರೀಕು, 19ನೇ ತಾರೀಕು ಅವರಿಗೆ 100 ವರ್ಷ ತುಂಬುತ್ತೆ. ನಾನು ಕಳೆದ 2 ತಿಂಗಳಿಂದ ವಿಜಯ್ ಭಾಸ್ಕರ್ ಮೇಲೆ ಒಂದು ಪುಸ್ತಕ ಬರಿತಾ ಇದ್ದೀನಿ. ಈ ಪುಸ್ತಕಕ್ಕೆ ಕಾರಣ ಹಾಕಿದ್ದು ಕೂಡ ವಿಜಯ್ ಭಾಸ್ಕರ್ ಅವರು. ಒಂದಿಷ್ಟು ಪುಟಗಳನ್ನು ನಂಗೆ ಡಿಕ್ಟೇಟ್ ಮಾಡಿದರು. ಅದು ಅವರ ಆಯಸ್ಸು ಅಪೂರ್ಣವಾಗಿ ಆ ಪುಸ್ತಕ ಅರ್ಧಕ್ಕೆ ನಿಂತು ಹೋಗಿತ್ತು. ಆಮೇಲೆ ಅವ್ರ ಮಕ್ಕಳು ಈ ಸಂದರ್ಭದಲ್ಲಿ ಅದು ಮುಗಿಸಿ ಅಂತಂದರು. ಅವರು ಬಿಟ್ಟು ಹೋದ ಅನೇಕ ನೆನಪುಗಳಿದೆ. ನನಗೆ ವಿಜಯ್ ಭಾಸ್ಕರ್ ಪುಸ್ತಕ ಕೆಲಸ ಮಾಡುವಾಗ ಒಂದಿನ ಇದಕ್ಕಿದ್ದಾಗೆ ಹಂಸಲೇಖ ಫೋನ್ ಮಾಡಿದ್ರು. ನಮಗೆ ಚಿತ್ರಗೀತೆ ಡಿಪ್ಲೊಮಾ ಮಾಡ್ತಾಯಿದ್ವಿ, ನೀವು ಟೆಕ್ಸ್ಟ್ ಬುಕ್ ಮಾಡಿಕೊಡ್ತೀರಾ ಅಂತ. ಇಲ್ಲ ಅನ್ನೋಕೊಂತೆ, ನಾವು ಹುಟ್ಟಿರೋದು ಅದಕ್ಕೆ. ಈ 30 ವರ್ಷ ನಾವು ಚಿತ್ರಗೀತೆಯ ಪರವಾಗಿ ವಾದ ಮಾಡಿಕೊಂಡು ಎಲ್ಲರ ವಿರೋಧವನ್ನು ಎದುರಿಸ್ಕೊಂಡು ಸಾಹಿತ್ಯ ಲೋಕದಲ್ಲಿ ದೊಡ್ಡ ಶತ್ರುಗಳನ್ನು ಸೃಷ್ಟಿ ಮಾಡ್ಕೊಂಡು ಬದುಕಿದವ್ರು ನಾವು. ಅದರಿಂದ ಚಿತ್ರಗೀತೆಯ ಟೆಕ್ಸ್ಟನ್ನು ಮಾಡ್ತೀನಿ ಅಂತ ನನಗೆ ಅದು ಯಾಕೆ ಬಹಳ ಕಾಕತಾಳೀಯ ಅಂತ ಅನ್ನಿಸ್ತು ಅಂತಂದರೆ, ಚಿತ್ರಗೀತೆಗೆ ಟೆಕ್ಸ್ಟ್ ಮಾಡಬೇಕು ಅಂತ ಕನಸು ಕಂಡವರು ವಿಜಯ್ ಭಾಸ್ಕರ್ ಮೊದಲು. ಅವರು ಒಂದು ದೊಡ್ಡ ಸಂಶೋಧನಾ ಸಂಸ್ಥೆಯನ್ನು ಕಟ್ಟಬೇಕು ಅಂತ ಅವರು ಕೊನೆಯ ದಿನಗಳಲ್ಲಿ ಬಹಳ ಅದಕ್ಕೆ ವರ್ಕ್ ಮಾಡ್ತಾಯಿದ್ರು. ಅವರು ಲಂಡನ್ನಿಂದ ಒಂದು ಅಫಿಲಿಯೇಷನ್ ಕೂಡ ಟ್ರೈ ಮಾಡಿದರು. ಚಿತ್ರಗೀತೆಗೆ ಒಂದು ಟೆಕ್ಸ್ಟ್ ಮಾಡಬೇಕು, ಅದು ಬೇರೆ ಬೇರೆಯ ಸಾಧ್ಯತೆಯನ್ನು ಮಾಡಬೇಕು ಅಂತ. ಭಾಳ ಜನಕ್ಕೆ ವಿಜಯ್ ಭಾಸ್ಕರ್ ನೋಡಿದವ್ರಿಗೆ ಗೊತ್ತಿರುತ್ತೆ. ಅವ್ರನ್ನ ನೋಡಿದ್ರೆ ಯಾರೂ ಖಂಡಿತ ಅವರು ಸಿನಿಮಾ ಲೋಕದವರು ಅಂತ ಹೇಳೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಕೋಟು ಸೂಟು ಬೂಟು ಎಲ್ಲ ಹಾಕ್ಕೊಂಡು ಬಹಳ ಅಳೆದು ತೂಗಿದ ಹಾಗೆ ಮಾತಾಡ್ತಾಯಿದ್ರು. ಆಮೇಲೆ ಪಕ್ಕ ಅದರಲ್ಲೂ ಸಾರಮತಿ ಅವ್ರಿಗೆ ಬಹಳ ಪ್ರಿಯವಾದ ರಾಗ. ಅವರ 2 ಬಹಳ ಅದ್ಭುತವಾದ ಹಾಡು, ಒಂದೊಂದು ಎಲ್ಲೆಲ್ಲೂ ಸಂಗೀತವೇ, ಇನ್ನೊಂದು ಭಾರತ ಭೂಷಣ ಮಂದಿರ ಸುಂದರಿ. ಇದೆರಡು ಆ ರಾಗದಲ್ಲಿ ಸೃಷ್ಟಿ ಮಾಡಿದ್ದು. ಅವರು ಒಂದಿನ ಸಾರಮತಿ ರಾಗ ಅಂತ ಶುರು ಮಾಡಿ 2 ಗಂಟೆ ಮಾತಾಡಿದ್ದು ನನಗೆ ಯಾವತ್ತೂ ಮರೆಯೋಕ್ಕಾಗಲ್ಲ. ಅಂದರೆ ಒಂದು ರಾಗ ಅಂತ ಶುರು ಮಾಡಿದ್ರು ಅಷ್ಟು ಪ್ರಕಾಂಡ ಪಾಂಡಿತ್ಯ ಇತ್ತು ಅವರಿಗೆ ಅದ್ರ ಬಗ್ಗೆ. ಅವರ ನೆನಪಲ್ಲಿ ಪುಸ್ತಕ ಬರೀತಿರುವಾಗ ಹಂಸಲೇಖ ಈ ಕಾರ್ಯವನ್ನು ನನಗೆ ಕೊಟ್ಟರು ಅಂತ ಹೇಳುವುದು ಬಹಳ ವಿಶೇಷ. ನಾನು ಒಂದು ಮಾತನ್ನು ಬಹಳ ಸಲ ಹೇಳಿದ್ದೀನಿ. ನಾನು ಜೀವನದಲ್ಲಿ ಕಂಡ 2 ಅದ್ಭುತಗಳು, ಒಬ್ಬರು ವಿಜಯ್ ಭಾಸ್ಕರ್, ಇನ್ನೊಬ್ಬರು ಜಿ ಕೆ ವೆಂಕಟೇಶ್. ವಿಜಯ್ ಭಾಸ್ಕರ್ ಎಷ್ಟು ಈ ರೀತಿಯಲ್ಲಿ ಒಂದು ರಾಗ ಅಂತ ಹೇಳಿದ್ರೆ ಪಕ್ಕಾ ಸಂಗೀತ ಮಾಸ್ಟರ್ ಥರ 2 ಗಂಟೆ ಪಾಠ ಮಾಡ್ತಾಯಿದ್ರು. ಜಿ ಕೆ ವೆಂಕಟೇಶು 1 ಸೆಕೆಂಡ್ ಒಂದು ವಿಷಯದ ಮೇಲೆ ನಿಲ್ತಾ ಇರಲಿಲ್ಲ. ಅವರು ಪಕ್ಕಾ ಅವಧೂತರು. ಅವರು ನೀವು 10 ನಿಮಿಷದಲ್ಲಿ ಅವರು ಮಾತನಾಡಿದ್ರೆ 10 ವಿಷಯ ಮಾತಾಡಿರೋರು ಅವರು. ಅಂದರೆ ಒಂದಕ್ಕೊಂದಕ್ಕೆ ಅದು ಜಂಪ್ ಆಗ್ತಾ ಇರೋದು, ಮತ್ತು ಅಷ್ಟು ವಿಷಯಗಳು ಸಿಕ್ಬಿಡೋದು ನಮ್ಗೆ ಒಂದೇ ಸಲಕ್ಕೆ. ಅವರೊಂದು ಹಾಡು ಹೆಂಗೆ ಕಂಪೋಸ್ ಮಾಡಿದೆ, ಅದು ದಾರಿ ತಪ್ಪಿದ ಮಗದಿಂದ ಅದು ಇನ್ಯಾವುದೋ ಸಿನಿಮಾಗೆ ಬಂದಿರೋದು, ಅದು ಇನ್ನೆಲ್ಲೋ ಬಂದಿರೋದು, ನಾವು ಅದೆಲ್ಲ ಆರ್ಡ್ರ್ ಮಾಡ್ಕೋಬೇಕಾಗಿತ್ತು ಅವರು ಮಾತನಾಡುವಾಗ. ನಾನು ಇದನ್ನು ಬರೆದಿದ್ದೀನಿ ಕೂಡ. ಇವರಿಬ್ಬರ ಮಿಕ್ಸ್ ಆಗಿ ನಮಗೆ ಹಂಸಲೇಖ ಸಿಕ್ಕಿದ್ದಾರೆ ಅಂತೇಳಿ. ನನಗೆ ವಿಜಯ ಭಾಸ್ಕರ್ ಅವರ ಪಾಂಡಿತ್ಯವು ಇದರಲ್ಲಿ ಕಾಣಿಸುತ್ತೆ, ಜಿ ಕೆ ವೆಂಕಟೇಶ್ ಅವರು ಹುಡುಗಾಟಿಕೆನೂ ಇದರಲ್ಲಿ ಕಾಣಿಸುತ್ತೆ. ಎರಡನ್ನೂ ನಾನು ನೋಡಿದ್ದೀನಿ. ಒಂದು 18 ವರ್ಷದ ಹಿಂದೆ ಸರಿಸುಮಾರು ಕಂಠೀರವ ಸ್ಟುಡಿಯೋದಲ್ಲಿ ಒಂದು ಕಂಪೋಸಿಷನ್ ಮಾಡ್ತಾಯಿದ್ರು ಹಂಸಲೇಖ ಸಾರು. ಇಲ್ಲೇ ಕೂತ್ಕೊಂಡು ನಾವು ಒಂದು ಸುಮ್ಮನೆ ಶಾಸ್ತ್ರೋಕ್ತವಾಗಿ ಬರೆಯುವಾಗ ಕೆಲವು ಮಾತುಗಳನ್ನು ಬರಿತೀವಿ. ಕನ್ನಡ ಸಾಂಸ್ಕೃತಿಕ ಲೋಕಕ್ಕೆ ಭಾಮಿನಿಷ್ಪದಿ ಸಾಹಿತ್ಯಕ್ಕೆ ಹೊಂದಿದ ಹಾಗೆ ಮೋಹನ ರಾಗ ಸಂಗೀತಕ್ಕೆ ಒಗ್ಗತ್ತೆ, ಇದು ಕನ್ನಡದ ಜಾಯಮಾನ ಅಂತ ಮಾತಾಡ್ತೀವಿ ನಾವು ತುಂಬದೆಲ್ಲ. ಯಾಕೆ ನಾವು ಯಾರೂ ಕೇಳ್ಕೊಂಡಿಲ್ಲ. ನಾನು ಒಂದು ಸಲ ಹಂಸಲೇಖ ಅವ್ರನ್ನ ಕೇಳಿದೆ, ಅದು ಕಂಠೀರವ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಅವರು ಕಂಪೋಸ್ ಮಾಡ್ತಾಯಿದ್ರು ಕೀಬೋರ್ಡ್ ಮುಂದೆ. ಸರ್ ಯಾಕೆ ಅಂತ ಕೇಳಿದೆ. ಔಡವ ರಾಗಗಳೇ ಚಿತ್ರಗೀತೆಯಲ್ಲಿ ಹೆಚ್ಚು ಯಾಕೆ ಬಳಕೆ ಆಗುತ್ತೆ? ನೀವು ನೋಡಿ, ಶಿವರಂಜನಿ ಇರ್ಬೋದು, ಅಭೇರಿ ಒಂದು ಔಡವ ಸಂಪೂರ್ಣ, ಬಿಟ್ಟರೆ ಇನ್ನೆಲ್ಲ ಔಡವ ರಾಗಗಳೇ ನಾವು ಬಳಸೋದು. ಅವರು ಟಕ್ಕಂತ ಹೇಳಿದ್ರು, ನೀವು ಔಡವ ಅಂತ ಹೇಳ್ತೀರಿ, ಬೇಕಾಗಿರೋದು 5 ಸ್ವರ, ಅದಕ್ಕೆ ನಾವು ಚಿತ್ರಗೀತೆಯಲ್ಲಿ 5 ಸ್ವರ ಬಳಸ್ತೀವಿ ಅಂತೇಳಿ.
ನನಗೆ ಅದು ಒಂಥರ ಲಿಟ್ರಲಿ ಶಾಕ್. ನಾವು 7 ಸ್ವರ, ಸಪ್ತಸ್ವರದಲ್ಲಿ 5046 ಕಾಂಬಿನೇಷನ್ನು, ಇದು ಹೀಗೆಲ್ಲ ಪಾಠ ಕೇಳಿದವರು. ಇದಕ್ಕಿದಂಗೆ 5 ಸ್ವರ ಸಾಕು ಅಂತಂದ್ರೆ, ಯಾಕೆ ಸರ್ 5 ಸ್ವರ ಸಾಕು ಅಂತಂದ್ರೆ, ಬಹುಶಃ 18 ವರ್ಷ ಬಹಳ ನಿರಂತರವಾಗಿ ಅವ್ರ ಜೊತೆಗೆ ಈ ವಿಷಯ ನಾನು ಮಾತಾಡ್ಕೊಳ್ತಾ ಬಂದಿದ್ದೀನಿ. ಇದರ ಸೃಷ್ಟಿಯೇ ಐದನಿ. ಈ ಐದನಿಯ ಅವರು ಒಂದು ಟೆಕ್ಸ್ಟ್ ಬುಕ್ ಮಾಡಿ, ಪಾಠವನ್ನು ಮಾಡಿ ಅಂತ ಹೇಳಿಬಿಟ್ಟು, ಆಮೇಲೆ ನನಗೆ ಈ ಟೆಕ್ಸ್ಟ್ ಬುಕ್ ಎಲ್ಲ ಮಾಡುವಾಗ ಅವರು ಒಂದು ಸಲ ಸಡನ್ನಾಗಿ ಹೇಳಿದ್ರು, ಅಲ್ಲಿ ನೀವು ಪಾಠನೂ ಮಾಡಿ ಅಂಥೇಳಿ. ನಾನು ಸಂಗೀತವೇ ಕಲಿದವನು, ಸಂಗೀತವರಿಗೆ ಪಾಠ ಮಾಡೋದು ಮೊದಲನೇ ಕ್ಲಾಸ್ ಇವ್ರು ಹೇಳಿದಾರಲ್ಲ ಅಂತ ತೊಗೊಂಡೆ. 2ನೇ ಕ್ಲಾಸ್ಗೆಲ್ಲ ಹೊಸ ಹುಡುಗರೆಲ್ಲ ಬಂದು ಕೂತಿದ್ದಾರೆ. ಯಾರಪ್ಪ ನೀವೆಲ್ಲ ಅಂತ ಕೇಳಿದೆ. ಸರ್ ನಾವು ಇಲ್ಲಿ ಹಿಂದೂಸ್ತಾನಿ ಪಾಠ ಮಾಡೋರು ಸರ್, ನಿಮ್ಮ ಕ್ಲಾಸ್ ಚೆನ್ನಾಗಿರುತ್ತೆ ಅಂತ ಬಂದು ಕೂತಿದ್ದೀವಿ. ನನಗೆ ಭಯ ಆಗೋಯ್ತು. ಹಿಂದೂಸ್ತಾನಿ ಪಾಠ ಮಾಡೋರಿಗೆ ನಾನೇನು ಕಲಿಸೋದಕ್ಕೆ ಸಾಧ್ಯ ಅಂತ. ಇಂಥದ್ದೆಲ್ಲ ಅದ್ಭುತಗಳು ಹಂಸಲೇಖ ಮಾಡಿಸ್ತಾರೆ. ಇನ್ನೊಬ್ಬ ಅದ್ಭುತ ಬಿ ಆರ್ ಲಕ್ಷ್ಮಣರಾವ್ ನನಗೆ ಫೋನ್ ಮಾಡಿದ್ರು. ನಾನು 5ನೆಯ ಟೆಕ್ಸ್ಟ್ ಬುಕ್ ಆಗಿದೆ ಅಂತ ಫೇಸ್ಬುಕ್ಕಲ್ಲಿ ಬರೆದೆ. ಯಾಕಂದರೆ ಅದು ನಮಗೆಲ್ಲ ಒಂದು ಕಡೆ ಆ ಸಂತೋಷವನ್ನು ಹಂಚ್ಕೋಬೇಕಲ್ಲ, ಹಿಂಗೊಂದು ಕೆಲಸ ಆಗಿದೆ ಅಂಥೇಳಿ. ಅದಕ್ಕೆ ಬಿ ಆರ್ ಲಕ್ಷ್ಮಣರಾವ್ ಒಂದು ಹಾಡು ಕಳಿಸಿದ್ದೀನಿ ಅಂತಂದರು. ನಾನು ನೆಕ್ಸ್ಟು ಹಂಸಲೇಖ ಅವ್ರ ಮನೆಗೆ ಹೋದಾಗ ಹೇಳಿದ್ರು, ಹೀಗೆ ಲಕ್ಷ್ಮಣರಾವ್ ಹಾಡು ಕಳಿಸಿದ್ದಾರೆ, ನಾನು ಕಂಪೋಸು ಮಾಡಿಬಿಟ್ಟೆ ಆಗಲಿ ಅಂತೇಳಿ. ಸೊ ಮೊದಲು ಸಲ ನಾನು ಅವ್ರ ಮನೆಯಲ್ಲೇ ಈ ಹಾಡನ್ನು ಕೇಳಿದೆ. ಆಮೇಲೆ ಅದು ನಾನು ಕೇಳಿದ್ರ ಮೇಲೆ ಬೇರೆ ಬೇರೆ ರೂಪ ತಗೊಂಡಿದ್ದೆ. ಅದು ಈ ಯಾನದಲ್ಲಿ ಸುಮಾರು ಒಂದು 20 ದಿನ ನಾನು ಬೇರೆ ಬೇರೆ ಹಂತದಲ್ಲಿ ಅವರ ಜೊತೆಗಿದ್ದೀನಿ, ಅವರಿಬ್ಬರ ಜೊತೆಗಿದ್ದೀನಿ. ಬಿ ಆರ್ ಲಕ್ಷ್ಮಣರಾವ್ ಬಗ್ಗೆ ಕೆಲವು ಪ್ರೀತಿಯ ಮಾತುಗಳನ್ನು ನಾನು ಹೇಳಬೇಕು. ಏನು ಅಂತಂದರೆ, ನಾನು ಮಲ್ಲಿಗೆ ಪತ್ರಿಕೆ ಸಂಪಾದಕನಾದಾಗ ನಾವು ವಿಶೇಷಾಂಕ ಮಾಡ್ತಿದ್ವಿ. ನಾವು ದೀಪಾವಳಿ ಯುಗಾದಿ ವಿಶೇಷಾಂಕ ಯಾವತ್ತೂ ಮಾಡ್ತಿರಲಿಲ್ಲ, ಯಾಕೆಂದ್ರೆ ದೊಡ್ಡ ದೊಡ್ಡ ಪತ್ರಿಕೆರು ಮಾಡ್ತಿದ್ರು. ನಾನು ಗೆಳೆತನದ ಮೇಲೆ ವಿಶೇಷಾಂಕ ಮಾಡಿದ್ದೀನಿ, ಕನಸಿನ ಮೇಲೆ ವಿಶೇಷಾಂಕ ಮಾಡಿದ್ದೀನಿ, ಪ್ರೀತಿಯ ಮೇಲೆ ವಿಶೇಷಾಂಕ ಮಾಡಿದ್ದೀನಿ. ನಾನು ಮುಂದಿನ ವಿಶೇಷಾಂಕ ಹೀಗೆ ಅಂತ ನಾನು ಪತ್ರಿಕೆಯಲ್ಲಿ ಬರೆದ 2ನೇ ದಿನಕ್ಕೆ ಬಿ ಆರ್ ಲಕ್ಷ್ಮಣರಾವ್ ಕವಿತೆ ಕಳಿಸೋರು ನನಗೆ. ನಾನು ಕೇಳಬೇಕಾಗೇ ಇರಲಿಲ್ಲ. ಪ್ರತಿ ಕವನ ಕೂಡ ಅವರೊಂದು ಬಹುಶಃ ನನ್ನ ಮಲ್ಲಿಗೆಗೆ ಅವರು ಬರೆದ ಕವನಗಳದ್ದೇ ಒಂದು ಸಂಕಲನ ಮಾಡ್ಬೋದು, ಅಷ್ಟು ಕವನಗಳು ಅವರು ನನಗೆ ಕೊಟ್ಟಿದ್ದಾರೆ. ಆ ಪ್ರೀತಿಗೆ ನಾನು ಬಹಳ ಋಣಿಯಾಗಿದ್ದೇನೆ. ಬಿ ಆರ್ ಎಲ್ ಮತ್ತು ಹಂಸಲೇಖ ಇವರಿಬ್ಬರ ತುಂಬ ಪ್ರೀತಿ, ಬಹಳ ಹಿರಿಯರು ನನಗಿಂತ ಅವರು. ಅವರು ಇಬ್ಬರಿಗೂ ಇರ್ತಕ್ಕಂಥ ಸಮಾನ ಗುಣ ಅಂತಂದರೆ ಸಮಸ್ಕಂದರಾಗಿ ನಮ್ಮನ್ನು ಅವ್ರು ನೋಡ್ಕೊಂಡು ಬಂದಿದ್ದಾರೆ. ಅವರಿಬ್ಬರ ಪ್ರೀತಿಯ ಈ ಅಗಾಧ ತೆಗೆ ಈ ಅದು ಸಾಕ್ಷಿಯಾಗಿದೆ. ಈ ಹಾಡಿನ ಬಗ್ಗೆ ಆ್ಯಕ್ಚುಲಿ ನನಗೆ ಮಾತಾಡಿ ಅಂತ ಹೇಳಿದ್ರು, ಏನು ನೀವೆಲ್ಲರೂ ನೋಡಿದ್ರು, ಅದ್ರ ಬಗ್ಗೆ ವಿಶೇಷವಾಗಿ ಏನು ಮಾತಾಡಬೇಕಾಗಿಲ್ಲ. ಒಂದು ಬಹಳ ಸಂಗತಿಯನ್ನು ನಾನು ಹೇಳಬೇಕು. ಬಿ ಆರ್ ಎಲ್ ಅವರ ತುಂಟತನದ ಬಗ್ಗೆ, ಪೋಲಿ ಪದ್ಯಗಳ ಬಗ್ಗೆ ಎಲ್ಲ ಹೇಳ್ತಾರೆ, ಆದರೆ ಅವರ ತಾತ್ವಿಕತೆಯ ಬಗ್ಗೆ ಬಹಳ ಗಂಭೀರವಾಗಿ ಯೋಚನೆ ಮಾಡುವಷ್ಟು ಅವರ ಕವಿತೆಗಳಲ್ಲಿದೆ. ಈ ತಾತ್ವಿಕತೆಗೆ ಒಂದು ಹೊಸ ನೆಲೆ ಇದೆ. ಅದು ಏನು ಅಂತಂದರೆ, ಯಾವತ್ತೂ ವಿಷಾದ ಇಲ್ಲ ಈ ತಾತ್ವಿಕತೆಯಲ್ಲಿ. ಈ ಹಾಡಿನಲ್ಲಿ ಕೂಡ ನೀವು ಎಲ್ಲವನ್ನು ಬಿಟ್ಟರೆ ಒಗೆದು ಹೋಗೋದ ಮೇಲೆ ಕೂಡ ಒಂದು ಸಂತೋಷ ಇರುತ್ತೆ ಅಲ್ಲಿ. ಒಂದು ಈ ಆಧ್ಯಾತ್ಮದಲ್ಲಿ ಕೂಡ ಒಂದು ಸಂತೋಷದ ಎಳೆಯನ್ನು ನೋಡೋದು ಈ ಕವಿತೆಯಲ್ಲಿ ಮಾತ್ರ ಅಲ್ಲ, ಅವರೆಲ್ಲ ಒಟ್ಟು ಸಾಹಿತ್ಯದಲ್ಲಿ ನೋಡಬಹುದು. ಒಂದು ಬಹಳ ನನಗೆ ಈ ಕೊಡುಗೆ ಅಂದಾಗ ನಾನು ಬಹುಶಃ ನನ್ನ ಪುಸ್ತಕದಲ್ಲಿ ಬರೆಯೋಕ್ಕಾಗದೇ ಇರೋದೊಂದು ಘಟನೆ ಇದೆ, ಅದು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇದು ವೈಯಕ್ತಿಕ ಆಗಿರ್ಬೋದು, ಬಟ್ ನನಗೆ ಈ ಸಂದರ್ಭದಲ್ಲಿ ಅದನ್ನ ಹೇಳಬೇಕು ಅಂತ ಅನ್ನಿಸ್ತು. ಯಾಕಂದರೆ ಈ ಸಣ್ಣ ಸಣ್ಣ ಕೊಡುಗೆಗಳು ಜೀವನದಲ್ಲಿ ಎಷ್ಟು ದೊಡ್ಡ ಸಂತೋಷವನ್ನು ಕೊಡುತ್ತೆ ಅನ್ನೋದಕ್ಕೆ ಅದೊಂದು ಸಾಕ್ಷಿಯಾದ ಘಟನೆ ಅದು. ನನ್ನ ಮಗನಿಗೆ 1 ವರ್ಷ, ಬಹುಶಃ 20 ವರ್ಷದ ಹಿಂದಿನ, ಅವನಿಗೆ 25 ವರ್ಷ ಇವಾಗ. ಆರ್ ಎನ್ ಜಯಗೋಪಾಲ್ ಅವರು ಜನಾರ್ದನದಲ್ಲಿ ಯಾವಾಗಲೂ ಉಳ್ಕೊಳ್ತಾ ಇದ್ದರು. ಜನಾರ್ದನದಲ್ಲಿ ಫಸ್ಟ್ ಬರ್ತ್ಡೇಗೆ ನೀವು ಬರಬೇಕು ಸರ್ ಅಂತಂದರು. ಅವರು ನಾವು ಹೀಗೆ ಮಾತಾಡ್ತಾಯಿದ್ರು, ಮೊದಲನೇ ಹುಟ್ಟು ಹಬ್ಬಕ್ಕೆ ಅಂಥೇಳಿ ಅವರನ್ನು ಕರೆದೆ ನಾನು ಜಯಗೋಪಾಲ್ನ. ಅವರು ವಿಜಯ್ ಭಾಸ್ಕರ್ ಕೆಳಗಡೆ ರೂಮ್ನಲ್ಲಿದ್ದರು. ವಿಜಯ್ ಭಾಸ್ಕರು ಜನಾರ್ದನದಲ್ಲಿ ಯಾವಾಗಲೂ ಉಳ್ಕೊಳ್ತಾ ಇದ್ದಿದ್ದು. ವಿಜಯ್ ಭಾಸ್ಕರು ಬಂದರು. ಹೀಗೆ ನಾವು ಮಾತಾಡ್ತಾ ಇರುವಾಗ ವಿಜಯ್ ಭಾಸ್ಕರ್ ಕೇಳಿದ್ರು, ಹಾಗಾದ್ರೆ ನಮ್ಮನ್ನು ಕರಿಯಲ್ವ ನಿಮ್ಮ ಮಗನ ಬರ್ತ್ಡೇಗೆ ಅಂತ. ಸರ್ ನೀವು ಬನ್ನಿ ಸರ್ ಅಂತಂದರೆ, ಆಮೇಲೆ ನಾನು ಸಣ್ಣದೊಂದು ಫೋನ್ ಬಂತು. ಹೊರಗಡೆ ಹೋಗಿ ಬರುವಾಗ ಆರ್ ಎನ್ ಜಯಗೋಪಾಲ್ ವಿಜಯ್ ಭಾಸ್ಕರ್ ಇಬ್ಬರು ಹೇಳಿದ್ರು, ನಿಮ್ಮ ಮಗನ ಬರ್ತ್ಡೇಗೆ ನಾವು ಒಂದು ಗಿಫ್ಟ್ ಕೊಡ್ತೀವಿ ನಾವಿಬ್ಬರು ಸೇರಿ ಅಂಥೇಳಿ. ನಂಗೆ ಭಾಳ ಆಶ್ಚರ್ಯ, ಅವರಿಬ್ಬರು ಏನು ಗಿಫ್ಟ್ ಕೊಡ್ತಾರೆ ಅಂಥೇಳಿ. ಸಾಯಂಕಾಲ ಇದೇ ಚಾಮರಾಜಪೇಟೆಯ 4ನೇ ಮೈನ ಪುಟ್ಟ ಮನೆಯಲ್ಲಿದ್ದೆ ನಾವು ಆವಾಗ. ವಿಜಯ್ ಭಾಸ್ಕರ್, ಆರ್ ಎನ್ ಜಯಗೋಪಾಲ್, ಪಿ ಬಿ ಶ್ರೀನಿವಾಸ್ 3 ಜನ ನಮ್ಮ ಮನೆಗೆ ಬಂದರು. ನನ್ನ ಮಗನ ಬರ್ತ್ಡೇ ದಿವಸ ಯಾವ ಹಾಡು ಅತ್ಯಂತ ಅಮರವಾಗಿದೆಯೋ ಆ ಹಾಡೊಂದು ಹಾಡುವೆ ನೀ ಕೇಳು ಮಗುವೇನ ಪಿ ಬಿ ಶ್ರೀನಿವಾಸ್ ಹಾಡಿದ್ರು. ವಿಜಯ್ ಭಾಸ್ಕರ್ ವೈಲಿನ್ ಬಾರಿಸಿದ್ರು. ಆ ಹಾಡನ್ನು ಬರೆದಂಥ ಆರ್ ಎನ್ ಜಯಗೋಪಾಲ್ ಸಾಕ್ಷಿಯಾಗಿದ್ದರು. ಅದು ನನ್ನ ಮಗನ ಅದೃಷ್ಟ.
ಇದು ಇಂತಹದ್ದೊಂದು ಸಣ್ಣ ಕೊಡುಗೆ ನಮ್ಮ ಜೀವನದಲ್ಲಿ ಯಾವತ್ತೂ ನಾನು ಅದು ಮರೆಯೋಕ್ಕಾಗಲ್ಲ. ಬಹುಶಃ ಈ ಕೊಡುಗೆ ಕೂಡ ಬಿ ಆರ್ ಲಕ್ಷ್ಮಣರಾವ್ ಅವ್ರಿಗೆ ಇದೇ ಥರ ಅನಿಸಿರುತ್ತೆ ಅನ್ನೋದಕ್ಕಾಗಿ ಈ ಘಟನೆ ನನಗೆ ನೆನಪಾಯಿತು. ಎಲ್ಲರಿಗೂ ನಮಸ್ಕಾರ.